ನಮಸ್ಕಾರ ಸ್ನೇಹಿತರೆ, 2026 ಬರ್ತಾ ಇದೆ. ನಿಮ್ಮ ಜೀವನವನ್ನು ಬದಲಾಯಿಸಲು ಅಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡಲು. ಈ ವರ್ಷ ಕೇಳೋದು ಒಂದೇ ಪ್ರಶ್ನೆ, ನೀವು ಅಪ್ಗ್ರೇಡ್ ಆಗಿದ್ದೀರಾ ಅಥವಾ ನೀವು ರಿಪ್ಲೇಸ್ ಆಗ್ತೀರಾ ಅಂತ. ಡಿಗ್ರಿ ಇದ್ರೂ ಕೂಡ ಕೆಲಸ ಇಲ್ಲ, ಟ್ಯಾಲೆಂಟ್ ಇದ್ರೂ ಗ್ರೋತ್ ಇಲ್ಲ. ಕಾರಣ ಇಂದಿನ ಜಗತ್ತಿನಲ್ಲಿ ಗೆಲ್ಲೋದು ತುಂಬ ಕಷ್ಟ. 2026 ಜಗತ್ತು ಹೇಗಿರುತ್ತೆ ಗೊತ್ತಾ? 2026ರಲ್ಲಿ ನೀವು ಯಾರ ಜೊತೆ ಕಾಂಪಿಟೇಷನ್ ಮಾಡಬೇಕು ಗೊತ್ತಾ? ನಿಮ್ಮ ಅಕ್ಕಪಕ್ಕ ಮನೆಯವರ ಜೊತೆ ಅಲ್ಲ, ನೀವು AI ಜೊತೆ, ಆಟೋಮೇಷನ್ ಜೊತೆ, ಗ್ಲೋಬಲ್ ಟ್ಯಾಲೆಂಟ್ ಜೊತೆಗೆ ಕಾಂಪಿಟೇಷನ್ ಮಾಡಬೇಕಾಗತ್ತೆ. ಒಂದು ಲ್ಯಾಪ್ಟಾಪ್, ಒಂದು ಸ್ಕಿಲ್, ಒಬ್ಬ ವ್ಯಕ್ತಿ ನಿಮ್ಮ ಕೆಲಸಕ್ಕೆ ಥ್ರೆಟ್ಟನ್ನು ತರಬಹುದು. ಡಿಗ್ರಿ ಇದ್ದರೆ ಮಾತ್ರ ಸಾಕಾಗಲ್ಲ. 2026 ಕೇಳೋದು ಏನು ಗೊತ್ತಾ? ನಿಮಗೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಸರ್ಟಿಫಿಕೇಟ್ಗಳನ್ನು ಕೇಳೋದಿಲ್ಲ. ಸ್ಕಿಲ್ಲು ಮತ್ತು ನಿಮ್ಮ ಮೈಂಡ್ಸೆಟ್ ಇದ್ದರೆ ನೀವು ಸರ್ವೈವಲ್ ಆಗ್ತೀರಾ, ಇಲ್ಲ ಅಂದರೆ ಇಲ್ಲ. ಅಟೆನ್ಷನ್ ಅಂದರೆ ನೀವು ಕರೆನ್ಸಿ. ಯಾರ ಬಳಿ ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೋ, ಕಾಂಟೆಂಟ್ ಕ್ರಿಯೇಷನ್, ಸ್ಟೋರಿ ಟೆಲ್ಲಿಂಗ್ ಪವರ್ ಯಾರ ಬಳಿ ಇರುತ್ತೋ ಅವರು ಮಾತ್ರ ಸರ್ವೈವಲ್ ಆಗೋಕ್ಕೆ ಸಾಧ್ಯ. 2026ಕ್ಕೆ ದೊಡ್ಡ ಅಪಾಯ ಏನು ಗೊತ್ತಾ? ಫೇಲ್ಯೂರ್ ಅಲ್ಲ, ಎವರೇಜ್ ಆಗಿ ಇರೋದು. ಆದರೆ ಎವರೇಜ್ ಲೈಫ್ ನಿಮ್ಮನ್ನು ಮೌನವಾಗಿ ಕೊಲ್ಲುತ್ತದೆ. ಎವರೇಜ್ ಲೈಫ್ ಅಂದರೆ ಏನು ಗೊತ್ತಾ? ಸದಾಕಾಲ ಎಕ್ಸ್ಕ್ಯೂಸನ್ನು ಕೇಳೋದು, ಸದಾಕಾಲ ಹೊಸದಾಗಿ ಪ್ರಯತ್ನಕ್ಕೆ ಭಯ ಪಡೋದು, ಇತರರ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ನಾಳೆಗೆ ತಳ್ಳೋ ಆಲಸ್ಯ. ಎವರೇಜ್ ಲೈಫ್ನಲ್ಲಿ ನೋವು ಕಾಣಿಸೋದಿಲ್ಲ, ಹಾಗೆ ಅದರ ಜೊತೆ ಬೆಳವಣಿಗೆನೂ ಕೂಡ ಕಾಣಿಸೋದಿಲ್ಲ. ವಿನ್ನರ್ಸ್ ಲೈಫ್ ಹೇಗಿರುತ್ತೆ ಗೊತ್ತಾ? ಪ್ರತಿದಿನ ಕಲಿತಾ ಹೋಗ್ತಾರೆ, ಕಷ್ಟವಾದರೂ ಡಿಸಿಪ್ಲಿನನ್ನು ಫಾಲೋ ಮಾಡ್ತಾ ಇರ್ತಾರೆ, ಬದಲಾವಣೆಗೆ ಬೇಗ ಅಡಾಪ್ಟ್ ಆಗ್ತಾರೆ, ಫಲಿತಾಂಶ ಬರೋವರೆಗೂ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡ್ತಾರೆ. ವಿನ್ನರ್ಸ್ಗಳು ಪರ್ಫೆಕ್ಟ್ ಆಗಿ ಇರೋದಿಲ್ಲ, ಆದರೆ ಬೇಗನೆ ಕ್ವಿಟ್ ಮಾಡೋದಿಲ್ಲ. ಎವರೇಜ್ ಮೈಂಡ್ಸೆಟ್ ಸ್ಲೋ ಆಗಿ ಡೆತ್ ಮಾಡಿಸುತ್ತೆ, ವಿನ್ನರ್ ಮೈಂಡ್ಸೆಟ್ ಸ್ಲೋ ಆಗಿ ಗ್ರೋತ್ ಮಾಡ್ತಾ ಇರುತ್ತೆ. 2026ರಲ್ಲಿ ನೀವು ಯಾವ ಕಡೆ ಇರಬೇಕಂತೇಳಿ ಇವತ್ತು ತೀರ್ಮಾನ ಮಾಡಬೇಕಾಗತ್ತೆ. ಎವರೇಜ್ ಆಗಿ ಇರೋದು ಸುಲಭ, ಆದರೆ ಭವಿಷ್ಯದಲ್ಲಿ ತುಂಬ ಬೆಲೆ ಕಟ್ಟಬೇಕಾಗತ್ತೆ. 2026ಕ್ಕೆ ಸರ್ವೈವಲ್ ಆಗೋ ಬ್ಲೂ ಪ್ರಿಂಟ್. 2026ಕ್ಕೆ ಬದುಕೋದು ಸುಲಭ, ಆದರೆ ಸರಿಯಾದ ಸಿದ್ಧತೆ ಇದ್ದರೆ ಮಾತ್ರ. ಹೈ ಇನ್ಕಮ್ ಸ್ಕಿಲ್ಲನ್ನು ಕಲಿಯಿರಿ. ಈಗ ಹೇಳೋ ಸ್ಕಿಲ್ಗಳಲ್ಲಿ ಒಂದನ್ನಾದರೂ ಕಲಿಯಿರಿ. ಕಮ್ಯುನಿಕೇಷನ್ ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಲು, ವಿಡಿಯೋ ಎಡಿಟಿಂಗ್ ಅಥವಾ ಕಾಂಟೆಂಟ್ ಕ್ರಿಯೇಷನ್, ಡಿಜಿಟಲ್ ಮಾರ್ಕೆಟಿಂಗ್, AI ಟೂಲ್ ಬಳಕೆ, ಸೇಲ್ಸು, ಇವು ಯಾವುದಾದ್ರೂ ಸ್ಕಿಲ್ಲನ್ನು ನೀವು ಕಲಿತ್ರೆ ನಿಮ್ಮ ಲೈಫ್ ತುಂಬ ಸೆಕ್ಯೂರ್ ಆಗಿರುತ್ತೆ. ಯಾರ ಹತ್ರ ಸ್ಕಿಲ್ ಇರೋದಿಲ್ಲ ಅವ್ರ ಹತ್ರ ಫ್ಯೂಚರ್ ಕೂಡ ಇರೋದಿಲ್ಲ. ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಆಗಿ ಬೆಳೆಸಿರಿ. ಮೋಟಿವೇಶನ್ ಮೇಲೆ ನಂಬಿಕೆ ಇಡೋದನ್ನು ಇಲ್ಲಿಗೆ ನಿಲ್ಲಿಸಿ. ಡಿಸಿಪ್ಲಿನನ್ನು ರೂಢಿ ಮಾಡಿಕೊಳ್ಳಿ. ಯಾರ ಬೆಂಬಲ ಇಲ್ಲದಿದ್ರೂ ಕೂಡ ನೀವು ಮುಂದುವರಿಯೋದನ್ನು ಕಲಿಯಿರಿ. ಸ್ಟ್ರಾಂಗ್ ಮೈಂಡ್ಸೆಟ್ ಇದ್ದರೆ ಸ್ಮಾರ್ಟ್ ಬ್ರೈನ್ ಇರುತ್ತೆ. ಬೇಗನೆ ಅಡಾಪ್ಟ್ ಆಗಿ. ಜಾಬ್ ಬದಲಾಗಬಹುದು, ಪ್ಲ್ಯಾಟ್ಫಾರ್ಮ್ ಬದಲಾಗಬಹುದು, ಟ್ರೆಂಡ್ ಬದಲಾಗಬಹುದು. ಯಾರು ಅಡಾಪ್ಟ್ ಆಗೋದಿಲ್ಲವೋ ಅವರು ಹಿಂದೆ ಬೀಳ್ತಾರೆ. ಕಸ್ಟಮರ್ ಅಲ್ಲ, ಕ್ರಿಯೇಟರ್ ಆಗಿ. ಸ್ಕ್ರೋಲ್ ಕಮ್ಮಿ ಮಾಡಿ, ಕ್ರಿಯೇಟ್ ಹೆಚ್ಚು ಮಾಡಿರಿ. ದಿನಕ್ಕೆ ಒಂದು ಪೋಸ್ಟ್ ಇದ್ದರೆ ಸಾಕು. ನೀವು ಕ್ರಿಯೇಟರ್ ಆದರೆ ನಿಮ್ಮ ಫ್ಯೂಚರ್ ಕೂಡ ಬದಲಾಗತ್ತೆ. 2026 ನಿಮಗೆ ಅಪಾಯ ತರಬಹುದು, ಆದರೆ ನಿಮ್ಮ ಕನ್ಸಿಸ್ಟೆನ್ಸಿ ಇದ್ದರೆ ನೀವು ಅದನ್ನು ಸರಿಪಡಿಸ್ಕೋಬಹುದು. 2026ಕ್ಕೆ ಸಿಂಪಲ್ ಡೈಲಿ ರೂಟೀನನ್ನು ಫಾಲೋ ಮಾಡಿದ್ರೆ ಸಾಕು, ನಿಮಗೆ 2026 ಥ್ರೆಟ್ ಅನಿಸೋದಿಲ್ಲ. ಪ್ರತಿದಿನ ಪಾಲಿಸಬೇಕಾದ 5 ರೂಲ್ಸ್ಗಳು. 1 ಗಂಟೆ ಸ್ವಯಂ ಕಲಿಕೆ ಮಾಡಿರಿ, ಅಂದರೆ ಹೊಸ ಸ್ಕಿಲ್ಲನ್ನು ಕಲಿಯಿರಿ, ಹೊಸ ಜ್ಞಾನವನ್ನು ಪಡ್ಕೊಳ್ಳಿ. ಒಂದು ಇನ್ಕಮ್ಗೆ ಆ್ಯಕ್ಷನನ್ನು ತಗೊಳ್ಳಿ, ಅದು ಯಾವುದಾದ್ರೂ ಆಗಿರಬಹುದು. ಒಂದು ಇನ್ಕಮ್ಗೆ ಆ್ಯಕ್ಷನನ್ನು ತಗೊಳ್ಳಿ. ಒಂದು ಕಾಂಟೆಂಟನ್ನು ಕ್ರಿಯೇಟ್ ಮಾಡಿರಿ ಅಥವಾ ಒಂದು ಐಡಿಯಾವನ್ನು ಇತರರ ಜೊತೆಗೆ ಶೇರ್ ಮಾಡಿ. ನೆಗೆಟಿವ್ ಸೆಲ್ಫ್ ಟಾಕ್ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ. ಕಂಪ್ಯಾರಿಸನ್ ಮಾಡೋದು ಇಲ್ಲಿಗೆ ನಿಲ್ಲಿಸಬೇಕು. ಯಾರು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾರೋ ಅವರು ಮುಂದೆ ಸಾಗೋದಿಲ್ಲ ಸ್ನೇಹಿತರೆ. ಒಂದನ್ನು ನೆನಪಿಟ್ಕೊಳ್ಳಿ, ಇವಾಗ ನಿಧಾನ ಅನಿಸಬಹುದು, ಆದರೆ ಮುಂದೆ ನಿಮಗೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ. ನಿಮ್ಮನ್ನು ನೀವು ಇಮೋಷ್ನಲಿ ರಿಯಾಲಿಟಿ ಚೆಕ್ ಮಾಡ್ಕೊಳ್ಳಿ. ಈ ವರ್ಷ ನೀವೇನಾದರೂ ಚೇಂಜ್ ಆಗಲಿಲ್ಲ ಅಂದರೆ ಸೇಮ್ ಸ್ಯಾಲ್ರಿ ಇರುತ್ತೆ, ಸೇಮ್ ಫಿಯರ್ ಇರುತ್ತೆ, ಸೇಮ್ ರಿಗ್ರೆಟ್ ಕೂಡ ಇರುತ್ತೆ. ಆದರೆ ಈ ವರ್ಷ ನೀವೇನಾದರೂ ಡಿಸೈಡ್ ಮಾಡಿದ್ರೆ ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, ನಿಮ್ಮ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಫ್ಯೂಚರ್ ತುಂಬ ಪವರ್ಫುಲ್ ಆಗಿರುತ್ತೆ. ಒಂದೇ ದಿನಕ್ಕೆ ನಿಮ್ಮ ಜೀವನ ಬದಲಾಗೋದಿಲ್ಲ, ಪ್ರತಿದಿನದ ನಿರ್ಧಾರ ನಿಮ್ಮ ಜೀವನ ಬದಲಾಗಿಸುತ್ತೆ. 1 ವರ್ಷ ಡಿಸಿಪ್ಲಿನಿಂದ ಕೆಲಸ ಮಾಡಿದ್ರೆ ಮುಂದೆ 10 ವರ್ಷ ನೀವು ರಿಗ್ರೆಟನ್ನು ಕಮ್ಮಿ ಮಾಡ್ಕೋಬಹುದು. 2026 ಕ್ಯಾಲೆಂಡರ್ ಚೇಂಜ್ ಆಗಬಹುದು, ಅದರ ಜೊತೆ ನಿಮ್ಮ ಜೀವನವೂ ಕೂಡ ಚೇಂಜ್ ಆದರೆ ನಿಮ್ಮ ಭವಿಷ್ಯ ಉಜ್ವಲ ಭವಿಷ್ಯ ಇರುತ್ತೆ. ಈ ಜಗತ್ತಿಗೆ ಕಂಪ್ಲೇಂಟ್ ಮಾಡೋರು ಬೇಡ, ಕ್ರಿಯೇಟ್ ಮಾಡೋರು ಬೇಕು. ನಿಮ್ಮ ಸ್ಕಿಲ್ಲನ್ನು ಡೇಂಜರಸ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ಸೆಟ್ನ ಅನ್ಸ್ಟಾಪೇಬಲ್ ಆಗಿಸಿ. ಫ್ಯೂಚರ್ ರೆಡಿ ಇದ್ದರೆ ಮಾತ್ರ ಫ್ಯೂಚರ್ ನಿಮ್ಮದು. 2026 ಬರ್ತಾ ಇದೆ. ಹಳೆಯದನ್ನು ಮರೆಯಿರಿ, ಹೊಸದಾಗಿ ನಿಮ್ಮ ಜೀವನವನ್ನು ಪ್ರಾರಂಭಿಸಿ. ಒಂದೇ ದಿನಕ್ಕೆ ಮೋಟಿವೇಶನಿಂದ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಡಿಸಿಪ್ಲಿನಿಂದ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡಿರಿ. ನಿಮ್ಮ ಜೀವನಕ್ಕೆ ಹೊಸ ಅರ್ಥವನ್ನು ತಂದುಕೊಳ್ಳಿ. ಇದೇ ಥರ ಇನ್ಸ್ಪಿರೇಷನ್, ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.